ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಿಯರೇ, ಇಂದು ನಾವು ದೇವರ ವಾಕ್ಯವನ್ನು ಧ್ಯಾನಿಸಲಿದ್ದೇವೆ. 2 ಕೊರಿಂಥ ಅಧ್ಯಾಯ 7 ವಾಕ್ಯ 10. ದೇವರ ಚಿತ್ತಾನುಸಾರ ಬಂದದಗುವ ದುಃಖವು ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ, ಜೀವೋದ್ಧಾರಕ್ಕೆ ಎಡೆ ಮಾಡುತ್ತದೆ. ಪ್ರಾಪಂಚಿಕವಾದ ದುಃಖವು ಸಾವಿಗೆ ಒಯ್ಯುತ್ತದೆ. ಪ್ರಿಯರೇ, ಲೂಕ ಅಧ್ಯಾಯ 7 ವಾಕ್ಯ 38ರಲ್ಲಿ ನಾವು ಓದುತ್ತೇವೆ, ಪತಿತೆಯೊಬ್ಬಳು ಬಂದು ಯೇಸುವಿನ ಹಿಂಬದಿಯಲ್ಲಿ ಅಳುತ್ತಾ ನಿಂತಳು. ತನ್ನ ಕಂಬನಿಯಿಂದ ಅವರ ಪಾದಗಳನ್ನು ತೊಳೆದು ತಲೆ ಕೂದಲಿನಿಂದ ಒರೆಸಿ ಆ ಪಾದಗಳಿಗೆ ಮುತ್ತಿಟ್ಟು ಸುಗಂಧ ತೈಲವನ್ನು ಹಚ್ಚಿದಳು. ಅದು ಪಶ್ಚಾತ್ತಾಪದ ಕಂಬನಿ. ಪರಿಣಾಮ, ಯೇಸು ಅವಳ ಅಪಾರ ಪಾಪಗಳನ್ನು ಕ್ಷಮಿಸಿದ್ದರು. ಆಕೆಗೆ ಬಿಡುಗಡೆ ಮತ್ತು ಜೀವೋದ್ಧಾರ ಲಭಿಸಿತು. ಆಕೆ ಮಗ್ದಲಾದ ಮರಿಯ. ಗುರುದೇವ, ನಿಮ್ಮ ಸಂಗಡ ಸೆರೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧನಿದ್ದೇನೆ ಎಂದು ಯೇಸುವಿಗೆ ಹೇಳಿದ ಪೇತ್ರ, ಅವನಾರೋ ನಾನರಿಯೆ ಎಂದು ಪ್ರಭು ಯೇಸುವನ್ನು 3 ಬಾರಿ ನಿರಾಕರಿಸಿದನು. ಯೇಸುವಿನ ದೃಷ್ಟಿ ಪೇತ್ರನ ಮೇಲೆ ಬಿದ್ದಾಗ ಅವನು ಹೊರಗೆ ಹೋಗಿ ಬಹಳವಾಗಿ ಅತ್ತನು. ಅದು ಪಶ್ಚಾತ್ತಾಪದ ಕಂಬನಿ. ಪರಿಣಾಮ, ಯೇಸು ಪೇತ್ರನಿಗೆ 3 ಬಾರಿ, ಪೇತ್ರ, ನೀ ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಪ್ರಶ್ನಿಸುವ ಮೂಲಕ ಅವನಿಗೆ ಬಿಡುಗಡೆ ಮತ್ತು ಜೀವೋದ್ಧಾರ ಕೊಟ್ಟರು. ಒಂದು ಪಾಪಮಯಿ ಜೀವನ ನಡೆಸಿದ್ದ ಅಗುಸ್ತಿನವರು ಮನಪರಿವರ್ತನೆಗೊಂಡು ಒಳ್ಳೆಯ ಪವಿತ್ರ ಜೀವನ ನಡೆಸಿದಾಗ ದೇವರು ಅವರಿಗೆ ಮರಣ ಸಮೀಪಿಸುವುದನ್ನು ತಿಳಿಸುತ್ತಾರೆ. ತನ್ನ ಜೀವನದ ಕೊನೆಯ 3 ತಿಂಗಳು ಅಗುಸ್ತಿನ್ ತನಗೆ ಆತ್ಮೀಯವಾದ 3 ಪಶ್ಚಾತ್ತಾಪದ ಕೀರ್ತನೆಗಳನ್ನು ಕಣ್ಣೀರಿನಿಂದ ಪಠಿಸಿದ್ದರು. ಅದು ಪಶ್ಚಾತ್ತಾಪದ ಕಂಬನಿ. ಪರಿಣಾಮ, ದೇವರ ಕ್ಷಮೆ ಪಡೆದು ದೊಡ್ಡ ಸಂತರಾದರು. ಆದರೆ ಪ್ರಾಪಂಚಿಕವಾದ ದುಃಖವು ಸಾವಿಗೆ ಒಯ್ಯುತ್ತದೆ. ಗುರುದ್ರೋಹ ಬಗೆದ ಯೂದನು ಯಾವಾಗ ಯೇಸು ಶಿಲುಬೆ ಮರಣ ದಂಡನೆಗೆ ಒಳಗಾದರೋ ಆಗ ಯೂದನು ತಾನು ಒಂದು ತಪ್ಪು ಮಾಡಿದ್ದೇನೆ ಎಂದು ದುಃಖಿಸಿದ. ಆದರೆ ದೇವರ ವಿರುದ್ಧ ಪಾಪ ಮಾಡಿದ್ದೇನೆ ಎಂದು ಅವನಿಗೆ ಅನಿಸಲಿಲ್ಲ. ಇದು ಪಶ್ಚಾತ್ತಾಪದ ದುಃಖವಲ್ಲ, ಬದಲಾಗಿ ಪ್ರಾಪಂಚಿಕವಾದ ದುಃಖ. ಪರಿಣಾಮ, ಅವನು ತನ್ನ ಯೋಜನೆ ನೆರವೇರಲಿಲ್ಲ ಎಂದು ನೇಣು ಬಿಗಿದು ಸಾವನ್ನಪ್ಪಿದ, ಹೀಗೆ ನಾಶವಾದ. ಪ್ರಿಯರೇ, ಈ ತಪಸ್ಸು ಕಾಲದಲ್ಲಿ ನಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಹೃದಯ ಪರಿವರ್ತನೆಗೊಂಡು ಪವಿತ್ರ ಜೀವನ ನಡೆಸುವ ಕೃಪೆಯನ್ನು ದೇವರಿಂದ ಕೇಳಿ ಪಡೆಯೋಣ. ಆಮೇನ್.